ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಯಾವ ದಿನದಂದು ಫಲಿತಾಂಶ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಡೈಲಿ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ಮುಖ್ಯವಾದ ಮಾಹಿತಿ ಕೊಡೋದಾದರೆ, ಪಿ ಯು ಸಿ ಫಲಿತಾಂಶ ಯಾವ ದಿನದಂದು ಬರುತ್ತೆ ಅಂತ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ನಿಮಗೆ ಗೊತ್ತಿದ್ದಾಗೆ ಇದು ಎಕ್ಸಾಮ್ ಕೂಡ ಎಂಡ್ ಆಗಿದೆ. ನಂತರ ವಿದ್ಯಾರ್ಥಿಗಳು ಮೇಯ್ನಾಗಿ ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ನಿಮಗೆ ಗೊತ್ತಿರೋ ಹಾಗೆ ಬೋರ್ಡ್ ಅವರು ಏನು ಹೇಳಿದ್ದಾರೆ ಅಂದರೆ, ಪರೀಕ್ಷೆ ಮುಗಿದ 2-3 ದಿನದಲ್ಲಿ ನಾವು ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಶುರು ಮಾಡ್ತೀವಿ, ರಿಸಲ್ಟ್ನು ಕೂಡ ಬೇಗನೆ ಕೊಡ್ತೀವಿ ಅಂತ ಈ ಹಿಂದೆ ಮಾಹಿತಿ ಕೊಟ್ಟಿದ್ರು. ಅಂದುಕೊಂಡಂತೆ ಆದರೆ ಏಪ್ರಿಲ್ 10 ಒಳಗೆ ನಾವು ಫಲಿತಾಂಶ ಕೊಡೋದಕ್ಕೆಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೋತೀವಿ ಅಂತ ಬೋರ್ಡ್ ಅವರು ಒಂದು ಮಾಹಿತಿನ ಕೊಟ್ಟಿದ್ರು. ಅದ ನಂತರ ನಿಮಗೆ ಗೊತ್ತಿರೋ ಹಾಗೆ ನೀವು ಕೂಡ ಅದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ, ವ್ಯಾಲ್ಯೂಯೇಷನ್ ಯಾವಾಗ ಶುರು ಆಗುತ್ತೆ, ವ್ಯಾಲ್ಯೂಯೇಷನ್ ಯಾವಾಗ ಎಂಡ್ ಆಗುತ್ತೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಬರೀ ಮೂರು ಪರೀಕ್ಷೆ ಮಾಡಬೇಕು. ಅದೇ ರೀತಿ ಲೋಕಸಭೆ ಎಲೆಕ್ಷನ್ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರನ್ನು ಸೇರಿಸ್ಕೊಂಡು ತ್ವರಿತವಾಗಿ ಅಂದರೆ ಬೇಗ ನಾವು ಮೌಲ್ಯಮಾಪನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಬೇಗನೆ ಮುಗಿಸಿ ಬೇಗನೆ ಫಲಿತಾಂಶ ಕೊಡುವ ಎಕ್ಸ್ಪೆಕ್ಟೆಡ್ ಡೇಟ್, ಅದೇ ರೀತಿ ಫಲಿತಾಂಶ ಕೊಡುವ ದಿನಾಂಕ ಕೂಡ ಬೇಗನೆ ಕೊಡುವ ಸಾಧ್ಯತೆ ಇದೆ. ವೆಯ್ಟ್ ಮಾಡಿ ಅಪ್ಡೇಟ್ನ ತಿಳಿಸ್ಕೊಡ್ತೀವಿ. ಪ್ರಾಬಬಲಿ ಏಪ್ರಿಲ್ 10 ಒಳಗೆ ಅಥವಾ ಏಪ್ರಿಲ್ 20 ಒಳಗೆ ಆರಾಮಾಗಿ ರಿಸಲ್ಟ್ ಕೊಡುವ ಸಾಧ್ಯತೆ ಹೆಚ್ಚಿದೆ. ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ತಿದ್ರೆ ನಾವು ನಿಮಗೆ ಡೈಲಿ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ವ್ಯಾಲ್ಯೂಯೇಷನ್ ರೀತಿ ರಿಸಲ್ಟ್ ಬಗ್ಗೆ. ಇದೇ ಇವತ್ತಿನ ಮುಖ್ಯವಾದ ಮಾಹಿತಿ.